ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಸಾಟರ್ಡೆ, ಹೊಸದೇವರ ದಿನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ನೋಡಿ 4:30ಗೆ ನಾನು ಎದ್ದು ಸೊ ಇಲ್ಲಿ ದೇವ್ರ ಮುಖನ ನೋಡಿಬಿಟ್ಟು ಮತ್ತು ಗ್ಯಾಸ್ಗೆಲ್ಲ ಪೂಜೆ ಮಾಡಿಬಿಟ್ಟು ಸ್ಟವ್ಗೆ ರೈಸ್ಗೆ ಇಡಬೇಕು. ಇದು ನಮ್ಮ ಶಾಸ್ತ್ರ. ಬೆಳಗ್ಗೆನೇ ಸಾಟರ್ಡೆ 4:30ಗೆ ಊಟ ತಿನ್ನಬೇಕು. ಅದು ಉಪ್ಪು ಹಾಕ್ದಿರ ಅನ್ನನ ಮಾಡಿಕೊಂಡು ಮೊಸರನ್ನ ಹಾಕ್ಕೊಂಡು ತಿನ್ನಬೇಕು. ಅನ್ನಕ್ಕೂ ಉಪ್ಪು ಹಾಕ್ಬಾರ್ದು, ಮೊಸರಿಗೂ ಉಪ್ಪು ಹಾಕ್ಬಾರ್ದು. ಈ ರೀತಿ ನಾವು ತಿನ್ನಬೇಕು. ಜಾಸ್ತಿ ತಿನ್ನೋಕ್ಕಾಗಲ್ಲ, ಸ್ವಲ್ಪನೇ ತಿನ್ನೋಕ್ಕಾಗುತ್ತೆ. ಸೊ ಎಷ್ಟಾದರೆ ಅಷ್ಟು ತಿನ್ನಬೇಕು ಮತ್ತು ಅವತ್ತೆಲ್ಲ ಉಪವಾಸ ಇರಬೇಕು. ನೋಡಿ, ನಾನೀಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ರೈಸ್ಗೆ ಇಡ್ತಾಯಿದ್ದೀನಿ. ರೈಸ್ಗೆ ಇಟ್ಟಿದ್ದ ಆದಮೇಲೆ ಆ ರೈಸ್ ವಿಜಲ್ ಬರೋ ಅಷ್ಟರಲ್ಲೇ ನನಗೆ ಇನ್ನೇನು ಲಾಸ್ಟ್ ಟೈಮು ತಟ್ಟೆ ದೇವರ ಆಯ್ತಲ್ವ, ಆವಾಗ ಹೊಸದೇವರ ತಟ್ಟೆ ಅಂತ ಕೊಡ್ತಾರೆ ಇದು. ಸೊ ಹುಟ್ಟಿದ ಮನೆ ತವರಿ ಮನೆಯಿಂದ ಕೊಡೋದು ಇದು. ಸೊ ಅಲ್ಲಿ ಆ ತಟ್ಟೆ ನೋಡಿ ಇದೆ ನಂದು. ಆ ತಟ್ಟೆನ ನೀಟಾಗಿ ತೊಳೆದ್ಬಿಟ್ಟು ಈ ತಟ್ಟೆಯಲ್ಲೇ ತಿನ್ನಬೇಕು ಊಟನ. ಸೊ ಅದಕ್ಕೆ ಅಷ್ಟರಲ್ಲಿ ರೈಸ್ ಆಯಿತು. ಸೊ ನಾನು ಹಾಕ್ಕೊತಾ ಇದ್ದೀನಿ. ರೈಸ್ನ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಅರ್ಲಿ ಮಾರ್ನಿಂಗ್ ಬೇರೆ, ಮತ್ತು ಸಪ್ಪೆ ಅನ್ನ ಬೇರೆ ತಿನ್ನೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಹಾಕ್ಕೊಂಡು ಶಾಸ್ತ್ರಕ್ಕೆ ಎಷ್ಟು ತಿನ್ನಬೇಕೋ ಅಷ್ಟು ತಿಂತೀನಿ. ಇದು ನೋಡಿ ನಂದು ಹೊಸದೇವರ ಉಂಗುರ. ಇದು ಬೆಳ್ಳಿದೇ ಇಡಬೇಕು. ಆ್ಯಕ್ಚುಲಿ ಎಲ್ಲರೂ ಬೆಳ್ಳಿದೇ ಇಡೋದು. ಸೊ ಬೆಳ್ಳಿ ಉಂಗುರ ಇದು ನನಗೆ ಹೊಸದು ಕೊಟ್ಟಾಗ ತಗೊಂಡಿದ್ದು. ಆಲ್ಮೋಸ್ಟ್ 5 ಇಯರ್ಸ್ ಆಗ್ತಿತ್ತು ತಗೊಂಡು. ಈಗ ಸ್ವಲ್ಪ ಟೈಟ್ ಆಗ್ತಾಯಿದೆ. ನೋಡೋಣ, ನೆಕ್ಸ್ಟ್ ಇಯರ್ಗೆ ಆಗೋಲ್ಲ ಅಂದರೆ ಇದನ್ನು ಎಕ್ಸ್ಚೇಂಜ್ ಮಾಡಾಕ್ತೀನಿ. ಸೊ ಇಲ್ಲಿ ನೋಡಿ ಎಲ್ಲ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ದೇವ್ರಿಗೊಂದು ಸಲ ಪೂಜೆ ಮಾಡಿಬಿಟ್ಟು ಮನೆ ದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಈ ಅನ್ನವನ್ನು ತಿನ್ನಬೇಕು. ನಾನು ತಿಂದಿದ್ದಾಯಿತು. ನಮ್ಮ ಅತ್ತೆ ಇನ್ನೂ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಸೊ ಅವರು 5 ಗಂಟೆ 5:15 ಹಂಗೆ ಎದ್ದು ಅವ್ರು ತಿಂದರು. ನಾನು ಅವ್ರು ಎದ್ದೇಳೋಷ್ಟರಲ್ಲೇ ಎಲ್ಲ ಮಾಡಿಬಿಟ್ಟು ರೈಸ್ ಮಾಡಿಟ್ಬಿಟ್ಟು ಎಲ್ಲ ಮಾಡಿ ನಾನು ತಿಂದ್ಬಿಟ್ಟು ಉಳಿದಿರೋವಂಥ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ನನಗೆ ಸ್ಕೂಲ್ ಇದ್ದಿದ್ದರಿಂದ ಎಲ್ಲ ಕೆಲಸನೂ ಬೇಗನೆ ಮುಗಿಸಿ ಸ್ಕೂಲ್ಗೆ ಹೋಗಬೇಕಾಗಿತ್ತು. ನಾವು ಉಪವಾಸ. ಸೊ ಅವ್ರಿಗೆ ಟಿಫನ್ ಒಂಚೂರು ಮಾಡಿಬಿಟ್ಟು ನಾನು ಬಾಕ್ಸ್ ತೊಗೊಂಡು ಹೋದೆ. ಸ್ಕೂಲಿಂದ ಬಂದು ಮತ್ತು ಹೊಸದೇವರಕ್ಕೆ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ರು. ಸೊ ನೋಡಿ, ಇದು ಬಂದು ಮುದ್ದೆಗೆ ಇಟ್ಟಿದ್ದಾರೆ. ಇದು ಬಂದು ಅಲ್ಲಿ ಎಡೆ ಇಕ್ತಾರಲ್ವ ಅದಕ್ಕೆ. ಇದ್ರೊಳಗಡೆ ಕುಂಬಳಿದು ಕೊಡಿಗಳ ಸೊಪ್ಪು, ಕುಂಬಳಿ ಸೊಪ್ಪು ಕೊಡಿ ಹಾಕ್ತಾರೆ. ಮತ್ತು ಬದನೆಕಾಯಿ ಹಾಕಿಬಿಟ್ಟು ಅದು ಬೇಯಿಸ್ಕೊಂಡಿದ್ದಾರೆ ಎಡೆಗೆ. ಇಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಸಾಟರ್ಡೆ ಊಟ ಏನಿರುತ್ತೆ ಅಂತಂದರೆ ಹೊಸದೇವರ ಮುಖವ್ರಿಗೆ ಮತ್ತು ಉಪವಾಸ ಇರೋರಿಗೆ ಗೊಜ್ಜು, ಕೈ ಗೊಜ್ಜು ಇಸ್ತೀರಲ್ವ ಅದು. ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಬೇಯಿಸ್ಬಿಟ್ಟು ಬೇಯಿಸೋದಲ್ಲ, ಸುಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕ್ಬಿಟ್ಟು ಜಜ್ಜಡ್ದು ಕೈಯಲ್ಲೇ ಇಸ್ಕಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಬಿರಿ ರಾಗಿ ಉಲ್ಟು ಮುದ್ದೆಗೆ ಈ ಕೈಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಅದೇ ಆ್ಯಕ್ಚುಲಿ ನಾವು ಸಾಟರ್ಡೆ ತಿನ್ನೋದು. ಮತ್ತು ಸಂಡೇ ಬೇರೆಯೇ ಇರುತ್ತೆ. ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಸೊ ಇದು ಬಂದು ನನ್ನ ಸಿಸ್ಟರ್ಗೊಬ್ಬರಿಗೆ ಹೊಸದನ್ನು ಫಸ್ಟ್ ಟೈಮ್ ಹೊಸದೇವರ ಕೊಡ್ತಾಯಿದ್ದಾರೆ. ಈ ಥರ ಯಾರಿಗಾದ್ರೂ ಹೊಸದೇವರ ಕೊಡಬೇಕು ಅಂತಂದರೆ ಸಾಟರ್ಡೆ ನೈಟೇ ಅವ್ರದ್ದೇನು ಹೊಸದೇವರ ಸ್ಯಾರಿ, ಕಾಲುಂಗುರ ಮತ್ತು ಕೈದು ರಿಂಗು ಆಗಲೇ ತೋರಿಸಿದ್ನಲ್ವ ನಾನು, ಅದು ಆ ರಿಂಗ್ನ ಎಲ್ಲದನ್ನು ಕೂಡ ಈ ರೀತಿ ಇಟ್ಬಿಟ್ಟು ನಾವು ಹೀಗೆ ಗುಂಡಿಯನ್ನು ಕೆಳಗಡೆ ಅದು ಆ ಭತ್ತದು ಹೊಟ್ಟು ಬರುತ್ತೆ ಅಲ್ವ, ಅದನ್ನು ಹಾಕಿ ಅದ್ರ ಮೇಲೆ ರಾಗಿದ ಗುಂಡಿ ಇಕ್ಬಿಟ್ಟು ಆಮೇಲೆ ಈ ಥರ ಎಲ್ಲವನ್ನು ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಅದು ಬಟ್ಟೆ ಅವ್ರು ತಂದಿರೋ ಏನು ಬಟ್ಟೆ ಇದೆ ಅದನ್ನು ಇಟ್ಬಿಟ್ಟು ಆ ಕಡೆ ಈ ಕಡೆ ಕಬ್ಬಿನ ನೊಣಗಳಿಟ್ಬಿಟ್ಟು ಅಲ್ಲಿ 3 ಎಡೆಯನ್ನು ಹಾಕಿದ್ದಾರೆ. ಹಾಕ್ಬಿಟ್ಟು ಮಾಮೂಲಿ ಪೂಜೆ ಹೆಂಗೆ ಮಾಡ್ತಾರೋ ಹಾಗೆ ದೊಡ್ಡವರಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಇಲ್ಲಿ ನಾನು ಈ ರೀತಿ ಫಸ್ಟ್ ನೋಡಿ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಸೊ ಅವರೆಲ್ಲ ಮಾಡಿದ್ದಾದಮೇಲೆ ಒಬ್ಬರಿಂದ ಒಬ್ಬರು ಇವರು ಹೆಂಗೆ ಮಾಡ್ಕೊಂಬಂದ್ರೋ ಅದೇ ರೀತಿ ಮಾಡಿಕೊಂಡು ನಾವು ಬರೋದು. ಸೊ ಇಷ್ಟು ಸಾಟರ್ಡೆ ಇರುತ್ತೆ. ಇನ್ನೂ ಒಂದು ಶಾಸ್ತ್ರ ಇದೆ, ಅದು ಹೊರಗಡೆ ಮಾಡೋದು ತೋರಿಸ್ತೀನಿ. ಸೊ ಇದೆಲ್ಲನೂ ಕೂಡ ಒಬ್ಬೊಬ್ಬರಾಗಿ ಮಾಡಿದ್ದಾದಮೇಲೆ ಹೊರಗಡೆ ಸ್ವಲ್ಪ ಸಗಣಿನ ಹಾಕಿ ಸಾರಿಸ್ಬಿಟ್ಟು ಮತ್ತು 2 ಬಾಳೆ ದಿಂಡನ್ನು ಇಟ್ಕೊಂಡು ಒಂದೊಂದರಲ್ಲಿ ದೀಪಗಳನ್ನು ಇಟ್ಬಿಟ್ಟು ಮಾಡೋದು. ಸೊ ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ನಾವು ಈ ರೀತಿ ಮಾಡ್ತೀವಿ ಹೊಸದೇವರ. ನಮ್ಮ ಅಮ್ಮ ಮನೆಯಲ್ಲಿ ಒಂದೇ ದಿನ ಮಾಡ್ತಾರೆ, ಸಂಡೇ. ಅದು ಬಂಡೆ ಮೇಲೇ ಮಾಡ್ತಾರೆ. ಸೊ ಅಲ್ಲಿ ಎಲ್ಲರೂ ಬಂದು ಅಲ್ಲೇ ಪೂಜೆ ಮಾಡಿ ಬಂಡೆ ಮೇಲೆ ಮುಟ್ಬಿಟ್ಟು 4 o'clockಗೆಲ್ಲ ಹೆಣ್ಣು ಮಾಡಾಕ್ತಾರೆ. ನಾವು ಹಾಗೆಲ್ಲ ಇಲ್ಲ, ನಾವು ಸ್ಟಾರ್ಟ್ ಮಾಡೋದೇ 5 o'clock. 5 o'clockಯಿಂದ 8 o'clock ಆಗುತ್ತೆ ಎಲ್ಲ ಮಾಡೋ ಅಷ್ಟರಲ್ಲೇ ಈ ರೀತಿ ಮಾಡ್ತೀವಿ. ಸೊ ಒಬ್ಬೊಬ್ಬರು ಒಂದೊಂದು ಸಂಪ್ರದಾಯದಂಗೆ ಮಾಡ್ತಾರೆ ಹೊಸದೇವರ. ಸೊ ವಿಡಿಯೋನ ಆ್ಯಕ್ಚುಲಿ ಯಾರೋ ನೋಡ್ದಿರೋ ಹೊಸದೇವರ ಮಾಡ್ತಾಯಿದ್ರು ಇನ್ನು ಬಿಫೋರ್ ಡೇಸಲ್ಲಿ. ಇವಾಗ ಎಲ್ಲರೂ ಕೂಡ ನೋಡ್ತಾರೆ. ವೀಡಿಯೋಸ್ ಇರೋದ್ರಿಂದ ಇನ್ನು ಫ್ಯೂಚರ್ ಜನ್ರೇಷನಲ್ಲಿ ನಮ್ಮ ಮಕ್ಕಳಿಗೆ ಗೊತ್ತಾಗದೇ ಇದ್ದಾಗ ಸೊ ಈ ಥರ ಎಲ್ಲ ನೋಡ್ಕೊಂಡು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾನು ಲಾಗ್ನ ಹಾಕ್ತಾಯಿದ್ದೀನಿ. ನಾನು 2 years ಬ್ಯಾಕು ಕೂಡ ಹಾಕಿದ್ದೆ ಲಾಗು. ಲಾಸ್ಟ್ ಇಯರ್ ಪ್ರೆಗ್ನೆಂಟಲ್ಲಿದ್ದೆ, ಸೊ ಹಾಕೋಕ್ಕೆ ಆಗಲಿಲ್ಲ. ಅದಕ್ಕೆ ಬಿಫೋರ್ ಇಯರ್ದು ಹಾಕಿದ್ದೀನಿ. ಇಲ್ಲಿ ನನ್ನ ಸಿಸ್ಟರು ಹಾಕ್ತಾಯಿದ್ದಾರೆ. ಸೊ ನೀವು ಇನ್ನೂ ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ನೋಡ್ದಿರಾ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೀವು ಯಾರಾದರೂ ನಮ್ಮ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ಪೂಜೆ ಮಾಡಿದ್ದು ಆದಮೇಲೆ ಹೊರಗಡೆ ತೋರಿಸ್ತೀನಿ. ಹೇಳಿದ್ನಲ್ವ ಇನ್ನೂ ಒಂದು ಶಾಸ್ತ್ರ ಇದೆ ಅಂತ. ಅದು ಹೊರಗಡೆ ಇಲ್ಲಿ ಬಾಕ್ಲಲ್ಲಿ, ಮನೆ ಬಾಕ್ಲು ಮುಂದೆ ಈ ರೀತಿ ಸಗಣಿಯಲ್ಲಿ ಸಾರಿಸ್ಬಿಟ್ಟು, ಅದು ಬಾಳೆ ದಿಂಡದೇನು ಬರುತ್ತೆ ಅದನ್ನು ಕಟ್ ಮಾಡಿಕೊಂಡು ಸಗಣಿಯಲ್ಲೇ ದೀಪ ಮಾಡೋದು. ಅದು 6 ದೀಪ ಮಾಡ್ತಾರೆ. ದೀಪ ಮಾಡಿ ಅದರಲ್ಲಿ ಹೂವು ಇಟ್ಬಿಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿ ಅದು ಅನಿಸೋದು. ಇದೊಂಥರ ಶ್ರೇಷ್ಠ ಅಂತಲೇ ಹೇಳ್ಬೋದು ಸಗಣಿ ದೀಪ. ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲೂ ಕೂಡ ಒಂದ್ಸಲಿ ಪೂಜೆಯನ್ನೆಲ್ಲ ಮಾಡಬೇಕು. ದೀಪಗಳೆಲ್ಲ ನೋಡಿ ಇಲ್ಲಿ ಅಂಟಿಸ್ತಾ ಇದ್ದೀವಿ. ಅಂಟಿಸಿದ್ದಾದಮೇಲೆ ಮತ್ತೆ ಇಲ್ಲಿ ಒಂದ್ಸಲ ಎಲ್ಲರೂ ಕೂಡ ಒಳಗಡೆ ಹೆಂಗೆ ಮಾಡಿದ್ವೋ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಹಾಗೆ ಪೂಜೆಯನ್ನು ಮಾಡೋದು. ಇದೊಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಇವಾಗೂ ಸಗಣಿ ಹಾಕಿ ಹಿಂಗೆಲ್ಲ ಪೂಜೆ ಮಾಡೋದು ಇದೊಂದು ಟ್ರೆಡಿಷನ್ ಫಾಲೋ ಹಾಕ್ಕೊಂಡು ಬಂದಿರೋದು ಆಗ್ಲಿಂದ. ಇದು ಹಾಗೆ ಕಂಟಿನ್ಯೂ ಕೂಡ ಆಗುತ್ತೆ, ಇದರಲ್ಲೇನು ಚೇಂಜಸ್ ಇರೋಲ್ಲ. ಈ ಥರನೇ ಮಾಡ್ಕೊಂಡು ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಬ್ಬೊಬ್ಬರಾಗಿಯೇ ಎಲ್ಲರೂ ಕೂಡ ನಾವು ಪೂಜೆಯನ್ನು ಮಾಡಿದ ಆದಮೇಲೆ ಮತ್ತು ಈ ದೀಪಗಳನ್ನೆಲ್ಲ ಏನು ಮಾಡ್ತೀವಪ್ಪ ಅಂತಂದರೆ ಇದನ್ನು ತಗೊಂಡೋಗಿ ಮೇಲೆ ಇಟ್ಬಿಟ್ಟು ಬರ್ತೀವಿ. ಮನೆ ಮೇಲೆ ಒಂದು ದೇವ್ರ ಮೂಲೆ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಇದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಮಾಡಿಬಿಟ್ಟು ಸಂಬ್ರಾಣಿ ಈ ಥರ ಹಾಕ್ಬಿಟ್ಟು ಬರ್ತೀವಿ. ಅಷ್ಟೇ. ಇಷ್ಟಕ್ಕೆ ಸಾಟರ್ಡೇಗೆ ಇಷ್ಟೇ ಇರೋದು. ಇಷ್ಟೆಲ್ಲ ಆದಮೇಲೆ ಮತ್ತೆ ನಾವು ಒಳಗಡೆ ಇರುತ್ತಲ್ವ ಎಡೆ, ಅದು ಮನೇಲಿರುವಂಥ ಗಂಡು ಮಕ್ಕಳಿಗೇ ಕೊಡಬೇಕು ಅಂತಾರೆ. ಸ್ವಲ್ಪ ಯಾರು ಹೊಸದೇವರ ಉಪವಾಸ ಇರ್ತಾರೋ ಅವರು ಒಂದೊಂದು ಚೂರನ್ನ ತಗೊಂಡು ಅಲ್ಲಿರೋದು ಗಂಡು ಮಕ್ಳು ತಿಂತಾರೆ. ಅವಾಗ ಬೇಕಾದರೆ ಅದಕ್ಕೂ ಉಪ್ಪು ಹಾಕ್ದಿರೇ ಬೇಯಿಸಿರೋದು ನಾವು. ಅವ್ರು ಬೇಕಾದರೆ ಸಪೋಸ್ ಅವ್ರಿಗೇನಾದರೂ ಉಪ್ಪು ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಹಾಕ್ಕೊಂಡು ತಿನ್ಬೋದು. ಇಷ್ಟು ನಮ್ಮ ಶಾಸ್ತ್ರ ಎಲ್ಲ ಇದೇ ರೀತಿ ಇರೋದು. ಸಾಟರ್ಡೇ ಮಾಡೋದು ಮಾತ್ರ, ಶನಿವಾರ ಮಾತ್ರ ಇಷ್ಟ ಇರೋದು. ಇನ್ನು ನೆಕ್ಸ್ಟ್ ಏನಿರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.